ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ ಇದರಿಂದಾಗಿ ಅಡಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳಿದ್ದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ್ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣು ರಕ್ತ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನನಗೆ ಹೇಳಿ. ಸುರಕ್ಷತಾ ಇಲಾಖೆ ಇದನ್ನು ಹಿಂಪಡೆಯುವ ಬಗ್ಗೆ ಯಾವುದೇ ಚಿಂತನೆ ಮಾಡಿಲ್ಲ. ನಾನು ಹೇಳಿದ್ದೇನಲ್ಲ, ಅಂತ ಯಾವುದೇ ವಿಚಾರ ಇಲ್ಲ. ಹಾಗೇನೆ ಇದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಒಂದು 500 ಜನ ಮಕ್ಕಳಿಗೆ ಒಂದೇ ಸ್ಕೂಲಲ್ಲಿ ಪತ್ತೆ ಆಗಿದೆ ಸರ್ ಬೆಂಗಳೂರಲ್ಲಿ. ಯಾವ ಸ್ಕೂಲ್? ಇಲ್ಲಿ ರಿಚ್ಮಂಡ್ ಮಾಹಿತಿ ತಗೊಂಡು ನಾನು ನಿಮ್ಗೆ ಹೇಳ್ತೇನೆ. ಇವತ್ತು ಇದೊಂದು ಸದ್ಯಕ್ಕೆ ಇರಲಿ ಫುಡ್ ಸೇಫ್ಟಿ. ಹೈವೇ ರೋಡ್ ಅಲ್ಲಿ ಕ್ಯಾಂಟೀನ್ಗಳು, ಹೋಟೆಲ್ಗಳು ಅಲ್ಲಿ ಎಲ್ಲ ದಾರಿ ಮಾಡಿದೇವಲ್ಲ, ಎವ್ರಿಥಿಂಗ್ ಲಾಭ ಅದನ್ನ ಮಾಡಿದ್ದೇವೆ. ತಗೊಂಡೇವೆ ಜನ ಕಮ್ಮಿ ಆಗಿದೆ, ಅಂಗಡಿ ಜಾಸ್ತಿ ಆಗಿದೆ. ಥ್ಯಾಂಕ್ ಯು.